ಶ್ರೀ ಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಾಯರಿಗೆ ಸಂಕಲ್ಪ ಸೇವೆ ಅಥವಾ ಏನಾದರೂ ಒಂದು ವ್ರತ ಹಿಡಿತೀವಿ ಅಂದಮೇಲೆ ಯಾವೆಲ್ಲ ರೀತಿಯಾಗಿ ನಿಯಮಗಳನ್ನು ಹಾಗೂ ಸಾತ್ವಿಕವಾಗಿ ನಾವು ಹೇಗೆ ಸೇವೆ ಮಾಡಬೇಕು, ಯಾವ ರೀತಿಯಾದಂತಹ ನಿಯಮಗಳ ಪದ್ಧತಿಗಳನ್ನು ನಾವು ಅನುಸರಿಸಬೇಕು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ನಾವು ರಾಯರಿಗೆ ಸಂಕಲ್ಪ ಸೇವೆ ಮಾಡ್ತಿದ್ದೀವಿ ಅಂದಮೇಲೆ ಮುಖ್ಯವಾಗಿ ಯಾವ ದಿನಗಳಿಂದ ನಾವು ಶುರು ಮಾಡ್ತಿದ್ದೀವಿ, ಹೇಗೆ ಮಾಡಬೇಕು ಆ ವ್ರತದ ಪೂರ್ಣ ವಿವರವನ್ನು ಮೊದಲು ತಿಳ್ಕೊಂಡಿರಬೇಕು. ಈಗ ನಾವು ರಾಯರಿಗೆ 3 ದಿನದ ಸಂಕಲ್ಪ ಸೇವೆ ಮಾಡ್ತೀವಿ ಅಂದಮೇಲೆ ಸೇವೆಗೆ ಏನೇನು ನಿಯಮಗಳಿದ್ದಾವೆ, ಯಾವೆಲ್ಲ ರೀತಿಯಾಗಿ ಪದ್ಧತಿಗಳನ್ನು ನಾವು ಅನುಸರಿಸಬೇಕು ಅಂತ ಮೊದಲು ತಿಳ್ಕೊಂಡಿರಬೇಕು. ಅದಾದಮೇಲೆ ಯಾವ ದಿನಗಳಿಂದ ನಾವು ಸಂಕಲ್ಪ ಸೇವೆನ ಶುರು ಮಾಡಬೇಕು ಅನ್ನೋದು ತುಂಬ ಮುಖ್ಯ. ಮೊದಲನೇದಾಗಿ ನಾವು ಸಂಕಲ್ಪ ಸೇವೆ ಮಾಡ್ತೀವಿ ಅಂತೇಳಿ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ರಾಯರಾಗೆ ಅಪ್ಪಣೆ ತಗೊಂಡು ಯಾವ ದಿನಗಳಲ್ಲಿ ಮಾಡಿದರೆ ನಮ್ಗೆ ಶ್ರೇಷ್ಠ ಅನ್ನೋದು ನೋಡ್ಕೊಬೇಕು. ಆಗ ನೋಡೋದಾದರೆ ಈಗ ನಾವು ಅಮಾವಾಸ್ಯೆನ ಕತ್ತಲು ಎಂದು ಪರಿಗಣನೆ ಮಾಡ್ತೀವಿ. ಅದೇ ರೀತಿಯಾಗಿ ಹುಣ್ಣಿಮೆಯನ್ನು ನಾವು ಬೆಳಕು ಕೊಡುವ ದಿನಗಳು ಅಂತ. ಅದೇ ರೀತಿಯಾಗಿ ನಾವು ಒಂದು ಸಂಕಲ್ಪ ಸೇವೆ ಮಾಡ್ತಿದ್ದೀವಿ ಅಂದಮೇಲೆ ಅಮಾವಾಸ್ಯೆ ದಿನ, ಹುಣ್ಣಿಮೆ, ತಿಥಿ, ನಕ್ಷತ್ರ ಪ್ರತಿಯೊಂದು ನೋಡಿಕೊಂಡು ಶುಭ ಗಳಿಗೆಯಲ್ಲಿ ಮಾಡಿದಾಗ ಅದರ ಪೂರ್ಣ ಫಲ ಹಾಗೂ ನಮ್ಮ ಸಂಕಲ್ಪನೂ ನೆರವೇರುತ್ತೆ, ನಮ್ಮ ಸೇವೆ ರಾಯರಿಗೆ ತಲುಪುತ್ತೆ. ಆದ್ದರಿಂದ ಹುಣ್ಣಿಮೆ ದಿನಗಳಲ್ಲಿ ಮುಂದೆ ಈಗ ಶುಕ್ರವಾರ, ಶನಿವಾರ ಹುಣ್ಣಿಮೆ ಇದೆ, ಗುರುವಾರದಿಂದ ನಾವು ಶುರು ಮಾಡ್ಬೋದು. ಅಥವಾ ಗುರುವಾರನೇ ಹುಣ್ಣಿಮೆ ಬಂದಿದೆ ಅಂದರೆ ಗುರುವಾರದಿಂದ ಮಾಡಿದ್ರೆ ತುಂಬ ಶ್ರೇಷ್ಠ. ಆದ್ದರಿಂದ ಹುಣ್ಣಿಮೆ ದಿನಗಳಲ್ಲಿ ಈಗ ಇನ್ನು ಸ್ವಲ್ಪ ದಿನ 2-3 ದಿನ ಮುಂದೆ ಹುಣ್ಣಿಮೆ ಇದೆ, ಅಥವಾ ಹುಣ್ಣಿಮೆ ಆಗಿ 2 ದಿನ ಹೀಗೆ ಹುಣ್ಣಿಮೆ ದಿನ ಹಿಂದೆ ಮುಂದೆ ನೋಡಿಕೊಂಡು ಆವತ್ತಿನಿಂದ ಗುರುವಾರ ಬಂದಾಗ ಶುರು ಮಾಡಿದಾಗ ನಮಗೆ ನಾವು ಹಿಡಿದಂಥ ಸಂಕಲ್ಪ ಸೇವೆ ಪೂರ್ಣ ಆಗಿ ನಮಗೆ ಬೆಳಕನ್ನು ತರುತ್ತೆ. ಅದೇ ರೀತಿಯಾಗಿ ಹುಣ್ಣಿಮೆ ದಿನಗಳಲ್ಲಿ ಹುಣ್ಣಿಮೆ ಹಿಂದೆ ಮುಂದೆ ಏನೇ ಒಂದು ಸಂಕಲ್ಪ ಸೇವೆ ಹಿಡಿದ್ರೂ ನಮಗೆ ಪೂರ್ಣ ಫಲವನ್ನು ತಂದುಕೊಡುತ್ತೆ. ಮೊದಲನೇ ನಿಯಮವನ್ನು ತಿಳಿಸಿಕೊಟ್ಟಿದ್ದೇನೆ, ಇದೇ ರೀತಿಯಾಗಿ ವಿಡಿಯೋ ಮಾಡಿ ತಿಳಿಸುವೆ.